ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಏನು VAOಗೆ ಯಾವಾಗ ನೋಟಿಫಿಕೇಶನ್ ಆಗತ್ತೆ, ಯಾವಾಗ ಈ ಪೋಸ್ಟ್ ಕಾಲ್ಫಾರ್ಮ್ ಆಗ್ತವೆ, ಎಷ್ಟು ಪೋಸ್ಟ್ ಇದಾವೆ ಅಂತ ತುಂಬಾ ಜನ ಕಾಯ್ತಿದ್ದಾರೆ. ಇದು ಒಂದು ಒಳ್ಳೆ ಗೋಲ್ಡನ್ ಅಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ಎಕ್ಸಾಮ್ಗೆ ಎಲ್ಲಾ ಡಿಸ್ಟಿಕ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದಾವಂತೆ ಆಲ್ರೆಡಿ ಹೇಳಿದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ 2026 ಈ ನೋಟಿಫಿಕೇಶನ್ 100% ಆಗತ್ತೆ. ಟೋಟಲ್ ಆಗಿ 1000ರಿಂದ 1500 ಪೋಸ್ಟ್ ಇದಾವೆ. 200, 300, 150 ಅಲ್ಲ. ಅದಕ್ಕೋಸ್ಕರ ಯಾರೆಲ್ಲ ಒಬ್ಬ ಗ್ರಾಮ ಆಡಳಿತಾಧಿಕಾರಿ ಆಗ್ಬೇಕಂತಿದ್ರಲ್ಲ, ಅವರು ನಿಜವಾಗ್ಲೂ ಸಿಲೆಬಸ್ ಮುಂದೆ ಇಟ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ. ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ 3ರಿಂದ 4 ತಿಂಗಳ ಒಳಗಡೆ ಇದು ನೋಟಿಫಿಕೇಶನ್ ಆಗತ್ತೆ. ಇದ್ರ ಜೊತೆಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಿ ಪೋಸ್ಟ್ ಜಾಸ್ತಿ ಇದಾವಲ್ಲ, ಯಾವ ಡಿಸ್ಟಿಕ್ ಪೋಸ್ಟ್ ಜಾಸ್ತಿ ಇದಾವಲ್ಲ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲಿ ಕಮ್ಮಿ ಇದಾವಲ್ಲ ಅಲ್ಲಿ ಅಪ್ಲಿಕೇಶನ್ ಹಾಕಲ್ಲ. ಇದು ತಪ್ಪು ಸರಿ ಅಂತ ನಾ ಹೇಳಕ್ ಬರ್ತಿಲ್ಲ, ನೀವು ಯೋಚನೆ ಮಾಡಿ ಆಯ್ತಾ. ಒಂದು ಅಂದಾಜು ಬನ್ನಿ, ಎಲ್ಲಿ ಹಾಕಿದ್ರೆ ನನಗೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಲ್ಲಿ ನಾನು ಅಪ್ಲಿಕೇಶನ್ ಕೊಟ್ರೆ ಯಾವ ಡಿಸ್ಟಿಕ್ ಚೂಸ್ ಮಾಡಿದ್ರೆ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅನ್ನೋದು ಯೋಚನೆ ನಿಮಗೆ ಬಿಟ್ಟಿತ್ತು. ಇಲ್ಲಿ ಯಾರಿಗೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಸಪೋಸ್ ತುಮಕೂರಲ್ಲಿ ಜಾಸ್ತಿ ಐತೆ ಪೋಸ್ಟು, ತುಮಕೂರ್ಗೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕ್ತಾರೆ. ಅದೇ ತರ ಬೇರೆ ಜಿಲ್ಲೆಗಳಿಗೆ ಕಮ್ಮಿ ಇದಾವೆ ಪೋಸ್ಟು, ಅಲ್ಲಿ ಅಪ್ಲಿಕೇಶನ್ ಕಮ್ಮಿ ಹಾಕ್ಬೋದು ಜನ. ಸೊ ನೀವು ಯೋಚನೆ ಮಾಡ್ಕೊಂಡು ಒಂದು ಕಾನ್ಫಿಡೆಂಟ್ ಇಂದ ಎಲ್ಲಾದ್ರೂ ಒಂದ್ ಕಡೆ ಹಾಕಿ, ಈ ಎಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇದಾವೆ, ಎಲ್ಲಿ ಕಮ್ಮಿ ಇದಾವೆ, ನಾನು ಎಲ್ಲಿ ಹಾಕ್ಲಿ ಅನ್ನೋಕ್ಕಿಂತ ನಾನು ಕರೆಕ್ಟಾಗಿ ಕುತ್ಕೊಂಡು ಓದಿದ್ರೆ, ನಾನು ಕರೆಕ್ಟಾಗಿ ಸಿಲೆಬಸ್ ಮುಂದೆ ಇಟ್ಕೊಂಡು ಪ್ರಿಪೇರ್ ಆದ್ರೆ 100% ಕ್ರ್ಯಾಕ್ ಮಾಡ್ತೀರಾ ಅಂತ ಹೇಳ್ತೀನಿ ನಾನು. ಮೇನ್ ಇರೋದೇ ಅಲ್ಲಿ. ನೀವು ಚೆನ್ನಾಗಿ ಸಿಲೆಬಸ್ ಮುಂದೆ ಇಟ್ಕೊಂಡು ರೆಡಿ ಆಗಿದ್ರೆ 100% ಇದೊಂದು ಲಕ್ಕಿ ಅಂತ ಹೇಳ್ಬೋದು ನಾನು. ಈ ಅಪರ್ಚುನಿಟಿ ಮತ್ತೆ ಸಿಗಲ್ಲ. 2024-25 1000 ಪೋಸ್ಟ್ ಇತ್ತು. ಅದು ಬಿಟ್ಟು ಇವಾಗ 25-26 ಈಗ ಇದರಲ್ಲಿ ಮತ್ತೆ 300-400 ಪೋಸ್ಟ್ ಆಡ್ ಮಾಡ್ತಿದ್ದಾರೆ. ಟೋಟಲ್ ಆಗಿ 1500 ಪೋಸ್ಟ್ ಆಗುತ್ತೆ. ಸೊ ಈ ತರ ಅಪರ್ಚುನಿಟಿ ಮತ್ತೆ ಸಿಗಕ್ ಚಾನ್ಸ್ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಯಾರೆಲ್ಲ ಇವಾಗ PC, PSI ಅಥವಾ KS ಏನ್ ಸ್ಟೇಟ್ ಸಿಲೆಬಸ್ ಅಲ್ಲಿ ರಾಜ್ಯ ಸರ್ಕಾರದ ಸರ್ಕಾರಿ ನೌಕರಿಗೆ ಓದ್ತಿದ್ದೀರಲ್ಲ, ಅವರು ಇದನ್ನ ಕಾನ್ಸಂಟ್ರೇಷನ್ ಮಾಡಿ. ಲಾಸ್ಟ್ ಎಕ್ಸಾಮ್ ಒಂದ್ಸರಿ ಕ್ವಶನ್ ಪೇಪರ್ ಎತ್ಕೊಳ್ಳಿ, ಏನೆಲ್ಲ ಕೇಳಿದ್ದ ನೋಡಿ, ಅದ್ರ ತಕ್ಕಂಗೆ ಈ ಸರಿ ನೀವು ರೆಡಿ ಆಗಿ. ಯಾಕಪ್ಪ ಅಂದ್ರೆ ಈ ಸರಿ ಅಪರ್ಚುನಿಟಿ ತುಂಬಾ ಜಾಸ್ತಿ ಐತೆ. ಲಾಸ್ಟ್ ಸಾರಿ ಫಸ್ಟ್ ಟೈಮ್ ಎಕ್ಸಾಮ್ ಮಾಡಿದ್ದು ಗ್ರಾಮ ಆಡಳಿತ ಲೆಕ್ಕಾಧಿಕಾರಿಗೆ. ಸೊ ಇದಕ್ಕೋಸ್ಕರ ಈ ಸರಿ ಏನಾಗುತ್ತೆ ಅಂದ್ರೆ, ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಎಕ್ಸಾಮ್ ಹೇಗಾಗಿತ್ತು ಲಾಸ್ಟ್ ಟೈಮು, ಈ ಸರಿ ಹೆಂಗ್ ಕೇಳ್ಬೋದು, ನಾನ್ ಹೇಗ್ ರೆಡಿ ಆಗ್ಬೇಕು, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ರೆಡಿಯಾಗಿ. ಇನ್ನು ನೋಟಿಫಿಕೇಶನ್ ಆಗಿಲ್ಲ, ನೋಟಿಫಿಕೇಶನ್ ಆದ ನಂತರ ಓದ್ತೀನಿ ನಾನು, ಸುಮ್ಮನೆ ಹೇಳ್ತಾರೆ ಇನ್ನು 56% ರಿಸರ್ವೇಶನ್ ಕ್ಯಾನ್ಸಲ್ ಆಗಿಲ್ಲ ಅಥವಾ ಅಪ್ಡೇಟ್ ಆಗಿಲ್ಲ ಏನಂತ, ಅದಕ್ಕೆ ಫೈನಲ್ ಡಿಸಿಷನ್ ಆಗಿಲ್ಲ, ಅದಾಗ್ಲಿ, ಅದಾದ ನಂತರ ನಾನು ಓದ್ತೀನಿ. ಇವಾಗ ಹೈಕೋರ್ಟ್ ಹೇಳಿರೋದು ಏನಪ್ಪಾ ಅಂದ್ರೆ, 56% ರಿಸರ್ವೇಶನ್ ಐತಲ್ಲ, ಈ ವಿಷಯದಲ್ಲಿ ಏನ್ ಹೇಳೈತಂದ್ರೆ, ನೀವು ನೋಟಿಫಿಕೇಶನ್ ಮಾಡಿ, ಎಕ್ಸಾಮ್ ಮಾಡಿ, ಫೈನಲ್ ಲಿಸ್ಟ್ ರೆಡಿ ಮಾಡಿ, ಬಟ್ ಯಾರಿಗೂ ಕಾಲ್ ಲೆಟರ್ ಕೊಡ್ಬೇಡಿ ಅಂತ ಹೇಳೈತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಫಸ್ಟ್ ನೀವು ರೆಡಿಯಾಗಿ. ಮುಂದೆ ಬಿಟ್ಟಿದ್ದು ಯಾರಿಗೂ ಹೇಳಕ್ಕಾಗಲ್ಲ. 50% ಆಗತ್ತೋ, 56% ಆಗತ್ತೋ, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಏನ್ ಪಾಸ್ ಆಗತ್ತೋ, ಯಾರಿಗೂ ಇನ್ನೂ ಗೆಸ್ ಮಾಡಕ್ಕಾಗಿಲ್ಲ. ನಿಮಗ್ ನೀವು ರೆಡಿ ಆಗಿ. ಈಗ ಅಧಿವೇಶನದಲ್ಲೂ ಅದೇ ಹೇಳಿದ್ದಾರೆ, ಏನಪ್ಪಾ ಅಂದ್ರೆ ಬೇಗನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇಗನೆ ಅಂದ್ರೆ ಏನು ಆಗ್ಬೋದು, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಹಬ್ಬ ಅಂದ್ರೆ ಒಂದು 6 ತಿಂಗಳ ಒಳಗಡೆ ಆದ್ರೂ ಆಗ್ಬೋದು. ಸೊ ಯಾರು ಇದಕ್ಕೆ ರೆಡಿ ಆಗ್ತಿರಲ್ಲ ಪ್ರಾಪರ್ ಆಗಿ, 100% ಒಂದು ಜಾಬ್ ಅಂತ ನಾನು ಹೇಳ್ತೀನಿ. ಇದೇ ತರ ನೆಕ್ಸ್ಟ್ ಯಾವ ನೋಟಿಫಿಕೇಶನ್ ಇದಾವೆ ಅನ್ನೋದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಹೊಸ ನೋಟಿಫಿಕೇಶನ್ ಯಾವ್ದಾದ್ರು ಬರ್ತಿದಾವ, ಅಪರ್ಚುನಿಟಿ ಎಲ್ಲಿ ಜಾಸ್ತಿ ಐತೆ, ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿತಿದ್ದೀರಾ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.